ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ಪುಟಾಣಿ ಜಾಗನ ಏನು ನೋಡ್ತಾ ಇದ್ದೀರಾ, ಇಲ್ಲಿಂದ ನನ್ನ ಒಂದು ಜೀವನ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. 2025 ನನ್ನ ಒಂದು ಜೀವನದಲ್ಲಿ ಸ್ಪೆಷಲ್ಲಾಗಿ ಆಗಿರೋ ಅಂಥ ವರ್ಷ ಅಂತ ಹೇಳ್ಬೋದು. ನನ್ನ ಜೀವನದಲ್ಲಿ ತುಂಬ ಬದಲಾವಣೆಯನ್ನು ತಂದು ಕೊಟ್ಟಿರೋ ವರ್ಷ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಈ ವರ್ಷನ ನಾನು ತುಂಬ ಖುಷಿಯಿಂದ ಮುಗಿಸಿ, ಇದು ಡಿಸೆಂಬರ್ ಮುಗಿತಾ ಬಂದಿದೆ. ನಾನು ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ವರ್ಷ ಇದು ಅಂತ ಹೇಳ್ಬೋದು 2025ನ. ನಾನಂತೂ 2026ಗೆ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ. ನನ್ನ ಜೀವನದಲ್ಲಿ ತುಂಬ ನಾನು ಸೋತಿರೋದು ಇದೆ, ಸೋತು ಗೆದ್ದಿರೋದು ಇದೆ, ಗೆದ್ದು ಸೋತಿರೋ ಅಂಥದ್ದು ಇದೆ. ಎಲ್ಲ ಹೆಣ್ಣುಮಕ್ಳು ಜೀವನದಲ್ಲೂ ಒಂದು ಹೆಣ್ಮಗಳು ಇಂಡಿಪೆಂಡೆಂಟಾಗಿ ಬದುಕ್ತೀನಿ ಅಂದಾಗ ತುಂಬ ಜನ ಅವಮಾನ ಮಾಡೋದಕ್ಕೆ ನಿಂತ್ಕೊಂಡಿರ್ತಾರೆ. ಆ ಅವಮಾನನೆಲ್ಲ ಸಹಿಸ್ಕೊಂಡು ಯಾವ ಹೆಣ್ಮಕ್ಳು ಮುಂದೆ ಬರ್ತಾರೆ ಅವರು ಜೀವನದಲ್ಲಿ ಯಾವತ್ತೂ ಕೂಡ ಚೆನ್ನಾಗಿ ಬದುಕ್ಬೋದು ಅನ್ನೋದಕ್ಕೆ ನಾನು ಬೇರೆಯವ್ರನ್ನ ಯಾರನ್ನೂ ಎಕ್ಸಾಂಪಲ್ ಆಗಿ ತೊಗೊಳ್ಳಲ್ಲ. ಕಂಪ್ಲೀಟಾಗಿ ನನ್ನದೇ ಈ ಒಂದು ವಿಡಿಯೋದಲ್ಲಿ ನನ್ನ ಲೈಫ್ ಸ್ಟೈಲ್ ಹೇಗಿತ್ತು ಅಂತ ಹೇಳ್ತಾ ಹೋಗ್ತೀನಿ. ನನಗೆ ಯಾರೆಲ್ಲ ಅವಮಾನ ಮಾಡಿದ್ದಾರೆ, ಯಾರೆಲ್ಲ ಒಳ್ಳೆಯದನ್ನು ಬಯಸಿದ್ದಾರೆ, ಮೊದಲನೇದಾಗಿ ನಾನು ಕೇಳ್ಕೊಳ್ಳೋದು ದೇವ್ರ ಹತ್ರ ಅವರನ್ನು ಚೆನ್ನಾಗಿಟ್ಟಿರಲಿ, ಒಳ್ಳೆಯದನ್ನು ಬಯಸಿರೋರನ್ನೂ ಚೆನ್ನಾಗಿಟ್ಟಿರಲಿ, ಕೆಟ್ಟದನ್ನು ಬಯಸಿರೋರನ್ನೂ ಚೆನ್ನಾಗಿಟ್ಟಿರಲಿ, ಎಲ್ಲರನ್ನೂ ಆ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತಾ ಈ ಒಂದು ವೀಡಿಯೋಸ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗಂತೂ 2025 ಬಗ್ಗೆ ಹೇಳ್ಕೋಬೇಕಂದ್ರೆ ತುಂಬಾ ಖುಷಿಯಾಗಿದೆ. ನಾನು ಕಳ್ಕೊಂಡಿರೋ ಅಂಥ ನನ್ನ ಫ್ರೆಂಡ್ಸು ನನ್ನ ಹತ್ರ ಬಂದಿದ್ದಾರೆ. ನನ್ನ ತಂದೆ ತಾಯಿ ಆಶೀರ್ವಾದ ಆಗಿರ್ಬೋದು, ನನ್ನ ಮಗಳು ಆಗಿರ್ಬೋದು, ನನ್ನ ಕೆಲಸ ಆಗಿರ್ಬೋದು, ನನ್ನ ಹತ್ರ ಕಲ್ತಿದ್ದಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ನನ್ನ ನಂಬಿ ನನ್ನ ಹತ್ರ ಸರ್ವಿಸ್ ತೊಗೊಂಡಂಥ ಕ್ಲೈಂಟ್ಗಾಗಿರ್ಬೋದು, ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಂಬಿರೋ ಭಗವಂತ ಆಗಿರ್ಬೋದು, ಎಲ್ಲರ ಒಂದು ಇಚ್ಛೆ ಅಂತ ನನ್ನ ಒಂದು ಜೀವನ ನಾನೇನು ಅಂದ್ಕೊಂಡಿದ್ದೆ ಅದೇ ಥರ ಕಲರ್ಫುಲ್ಲಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಪುಟಾಣಿ ಜಾಗದಲ್ಲಿ ಒಂದು 5ರಿಂದ 6 ಜನ ಸ್ಟೂಡೆಂಟ್ಸ್ನ ಕೂರಿಸ್ಕೊಂಡು ನಾನು ಕ್ಲಾಸ್ನ ಮಾಡ್ತಾಯಿದ್ದೆ. ನನ್ನ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬಗ್ಗೆ ಆಗಿರ್ಬೋದು, ನನ್ನ ಅಕಾಡೆಮಿ ಬಗ್ಗೆ ಆಗಿರ್ಬೋದು, ಮಾತಾಡಿರೋ ಅಂಥವ್ರು ಒಳ್ಳೆಯದಾಗಿ ಮಾತಾಡಿರೋರು ಇದ್ದಾರೆ, ಕೆಟ್ಟದಾಗಿ ಮಾತಾಡಿರೋರು ಇದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಕನಸು ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಒಂದು ಸಲೂನು ಮತ್ತು ಅಕಾಡೆಮಿನ ಎರಡನ್ನೂ ಒಟ್ಟಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಫೀಲ್ಡಿಗೆ ಬಂದು 5 ವರ್ಷ ಆಗಿರುತ್ತೆ. 5 ವರ್ಷದಿಂದ ಈ ಒಂದು ದೊಡ್ಡ ಕನಸನ್ನು ಇಟ್ಕೊಂಡಿರ್ತೀನಿ. ನಾನು ತುಂಬ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಅಂಥ ಹುಡುಗಿ. ನನ್ನ ಮನೆಯನ್ನು ನಾನೇ ದುಡಿದು ಸಾಕ್ತಾ ಇದ್ದೀನಿ. ನನ್ನ ಜೊತೆ ಇರೋ ಅಂಥ ವಯಸ್ಸಾಗಿರೋರ್ನೆಲ್ಲ ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಮಗು ಆಗಿರ್ಬೋದು, ಕಂಪ್ಲೀಟಾಗಿ ನಾನು ನೋಡ್ಕೋತಾ ಇರೋಂಥ ನನ್ನ ಫ್ಯಾಮಿಲಿ. ತುಂಬ ಖುಷಿಯಾಗಿ ನನ್ನ ಫ್ಯಾಮಿಲಿನ ಇಟ್ಕೊಂಡಿದ್ದೀನಿ. ಆ ಒಂದು ಪ್ರೌಡ್ ಫೀಲ್ ನನಗೆ ತುಂಬಾ ಇದೆ. ಯಾಕಂದರೆ ಒಂದು ಹೆಣ್ಣು ದುಡಿದು ಸ್ವಾಭಿಮಾನದಿಂದ ಬದುಕ್ತಾ ಇರಬೇಕಾದ್ರೆ ಆ ಖುಷಿ ನನಗೆ ತುಂಬಾ ಇರುತ್ತೆ. ಈ ಒಂದು ಜಾಗನ ನಾನು ತುಂಬ ವರ್ಷದಿಂದ ಕನಸಿಟ್ಕೊಂಡು ಈ ಜಾಗನ ನಾನು ಇದೇ ಥರ ಮಾಡಿಸ್ಬೇಕು, ಇದೇ ಥರ ಇಂಟೀರಿಯರ್ ಮಾಡಿಸ್ಬೇಕು, ನಾನು ಇಷ್ಟೇ ಕಲರ್ಫುಲ್ಲಾಗಿ ಮಾಡ್ಕೋಬೇಕು ಅನ್ನೋ ಕನಸು ನನಗೆ ತುಂಬ ವರ್ಷದಿಂದ ಇತ್ತು. ಆ ಒಂದು ಕನಸನ್ನು ನನಸು ಮಾಡಿರೋ ಅಂಥ ವರ್ಷ ಅಂತ ಹೇಳಿದ್ರೆ 2025 ಅಂತ ಹೇಳ್ಬೋದು. ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗದೇ ಇರೋಂಥ ವರ್ಷ ಅಂತ ಹೇಳ್ಬೋದು. ಮೊದಲನೇದಾಗಿ ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ನನ್ನ ಕ್ಲೈಂಟ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ನಾನು ನಂಬಿರೋ ಅಂಥ ಭಗವಂತಂಗೆ ಆಗಿರ್ಬೋದು, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಏನು ನೀವೆಲ್ಲ ನೋಡ್ತಾ ಇದ್ದೀರಾ, ಈ ಒಂದು ಜಾಗನ ನಾನು ತುಂಬ ಕಲರ್ಫುಲ್ಲಾಗಿ, ಒಂದು ಸ್ಕ್ರೂ ಕೂಡ ಹಳೇದನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ ಅಷ್ಟೇ ಎಫರ್ಟ್ ಹಾಕಿ ಡೇ ಆ್ಯಂಡ್ ನೈಟು ನನಗೆ ಇದೇ ಥರ ಬೇಕು ಅಂತ ನಾನು ನಮ್ಮಪ್ಪ ಮುಂದೆ ನಿಂತು ಪ್ರತಿದಿನ ನಾನು ಒಂದು ಜಾಗಕ್ಕೆ ಅವರು ಕಾರ್ಪೆಂಟ್ರು ಎಷ್ಟು ಓಡಾಡ್ಸಿದ್ರು ನಾನು ಒಂದು ದಿನಕ್ಕೆ 10ರಿಂದ 15 ಸಾರಿ ಅವ್ರು ಕೇಳಿದಂಥ ಮೆಟೀರಿಯಲ್ ಎಲ್ಲ ತಂದುಕೊಟ್ಟು ನನಗೆ ಇದೇ ಥರ ಬೇಕು ಅಂತ ಈ ಥರ ಒಂದು ಕಲರ್ಫುಲ್ ಸ್ಟುಡಿಯೋನ ಮಾಡ್ಕೊಳ್ಳೋದಕ್ಕೆ ನಂದು 5 ವರ್ಷದ ಸ್ಟ್ರಗಲ್ ಆಗಿರುತ್ತೆ. ಪ್ಲಸ್ ಒಂದು ಸ್ಟುಡಿಯೋ ಮಾಡೋದು ಅಂದರೆ ತಮಾಷೆನೇ ಇಲ್ಲ, ಎಕ್ಸ್ಪೀರಿಯೆನ್ಸ್ ಪ್ಲಸ್ ಜೊತೆಗೆ ನಮಗೆ ಏನು ಸ್ಟ್ರಗ್ಲಿಂಗ್ ಅನ್ನೋದು ತುಂಬ ಇತ್ತು. ನನ್ನ ಲೈಫಲ್ಲಿ ನಾನು ತುಂಬ ನೊಂದು ನಾನು ತುಂಬ ಅವಮಾನ ಅನುಭವಿಸಿ ಈ ಒಂದು ಜಾಗನ ನಾನು ತುಂಬ ಸ್ವಾಭಿಮಾನದಿಂದ
ನಾನೇ ದುಡ್ದಿರೋ ಅಂಥ ದುಡ್ಡಲ್ಲಿ ನಾನು ಮಾಡ್ಕೋಬೇಕು ಅಂತ ಹೇಳಿ ನಾನು ಮಾಡ್ಕೊತಿದ್ದು. ನಂಗೆ ತುಂಬ ಖುಷಿ ಇದೆ. ತುಂಬ ಚೆನ್ನಾಗಿ ನಾನು ಆ ಓಪನಿಂಗ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಕಂಪ್ಲೀಟಾಗಿ ಈ ಒಂದು ಜಾಗನ ನೋಡ್ತಾ ಇದ್ದೀರಾ. ನಾನು 4-5 ಜನ ಕಾರ್ಪೆಂಟ್ರನ್ನೆಲ್ಲ ಕರೆಸಿ ಕೇಳಿದಾಗ 4 ಲಕ್ಷ ಹೇಳ್ತಾರೆ, 3 ಲಕ್ಷ ಹೇಳ್ತಾರೆ, 5 ಲಕ್ಷ ಹೇಳ್ತಾರೆ. ಎಲ್ಲ ಬಾಯಿಗೆ ಬಂದಂಗೆ ಒಂದೊಂದು ರೇಟ್ನ ಹೇಳ್ತಾರೆ. ನಾನು ಅಂದ್ಕೊಂಡಿದ್ದೆ ಕಂಪ್ಲೀಟಾಗಿ ಒಂದು 2 ಆರ್ 3 ಲ್ಯಾಕಲ್ಲಿ ಆಗುತ್ತೆ ಅಂತ. ಅಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಈ ಒಂದು ಜಾಗಕ್ಕೆ ತುಂಬ ಕಷ್ಟಪಟ್ಟು ಈ ಒಂದು ಜಾಗಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬಾ ಕಲರ್ಫುಲ್ಲಾಗಿ ನನಗೆ ಹೇಗೆ ಬೇಕು ಆ ಥರ ಈ ಒಂದು ಸ್ಟುಡಿಯೋನ ನಾನು ಮಾಡ್ಕೊಂಡಿದ್ದೀನಿ ನಿಮ್ಮ ಎಲ್ಲರ ಒಂದು ಆಶೀರ್ವಾದದಿಂದ. ಜೊತೆಗೆ ಬೋರ್ಡ್ ಆಗಿರ್ಬೋದು, ಅಲ್ಲಿ ಹಾಕಿರೋ ಅಂಥ ಪೋಸ್ಟರ್ ಆಗಿರ್ಬೋದು, ಕಂಪ್ಲೀಟಾಗಿ ನನ್ನದೇ ಫೋಟೋಸ್ನ ಹಾಕಿದ್ದೀನಿ. ಯಾಕಂದರೆ ಹೆಣ್ಮಕ್ಳುಗಳು ತುಂಬ ಕಷ್ಟಪಟ್ಟು ದುಡಿಬೇಕು. ದುಡಿದಾಗ ನಾವು ಹೆಮ್ಮೆಯಿಂದ, ಸ್ವಾಭಿಮಾನದಿಂದ ನಾವು ಸೋಷಿಯಲ್ ಮೀಡಿಯಾ ಮುಂದೆ ನಿಂತ್ಕೊಂಡು ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ. ನಾನಂತೂ ಈ ಕಾರ್ಪೆಂಟ್ರ್ ಬಗ್ಗೆ ಹೇಳಬೇಕು. ತುಂಬ ಕಾರ್ಪೆಂಟ್ರನ್ನ ನಾನು ಕೇಳಿದ್ದೆ. 2 ಮಂತ್ಸ್ ಬೇಕು, 3 ಮಂತ್ಸ್ ಬೇಕು ಅಂತ ಹೇಳಿದ್ರು. 2 ತಿಂಗಳು 3 ತಿಂಗಳು ನಾನು ಕಾರ್ಪೆಂಟ್ರಿಗೆ ಕೊಟ್ಟಾಗ ನನ್ನ ರೆಂಟನ್ನು ಕೈಯಿಂದ ಪೇ ಮಾಡೋದಿರುತ್ತೆ. ನನಗೆ ಈ ಒಂದು ಕಾರ್ಪೆಂಟ್ರ್ ಬಂದು ನನಗೆ ಜಸ್ಟ್ 20 ಡೇಸಲ್ಲಿ ಈ ಒಂದು ಜಾಗನ ಕಲರ್ಫುಲ್ಲಾಗಿ ನನಗೆ ಹೇಗೆ ಬೇಕೋ ಅದನ್ನು ಮಾಡಿಕೊಟ್ಟಿದ್ದಾರೆ. ಸ್ಪೆಷಲಾಗಿ ಥ್ಯಾಂಕ್ಸ್ ಈ ಒಂದು ಕಾರ್ಪೆಂಟ್ರಿಗೆ ಹೇಳಬೇಕು. ಇಲ್ಲಿ ನಾನು ತೋರ್ಸಕ್ಕೆ ಹೊರಟಿರೋ ಅಂಥ ಚೇರ್ಸ್ ಕೂಡ ಅಷ್ಟೇ, ನಂದು ಹಳೆ ಸಲೂನಲ್ಲಿ ಇತ್ತು ಎಲ್ಲನೂ ಕೂಡ. ನಾನು ಯಾವುದನ್ನು ನಾನು ಹೇಳಿದೆ, ಒಂದು ಸ್ಕ್ರೂ ಕೂಡ ಹಳೆದನ್ನು ಯೂಸ್ ಮಾಡಬಾರ್ದು ಅಂದ್ಕೊಂಡಿದ್ದೆ. ಅದೇ ಥರ ಪ್ರತಿಯೊಂದನ್ನು ಹೊಸದನ್ನೇ ತೊಗೋಬೇಕು ಅಂತ ಅಂದ್ಕೊಂಡು ಎಲ್ಲದನ್ನು ಪ್ರತಿಯೊಂದು ಎಕ್ವಿಪ್ಮೆಂಟ್ಸನ್ನು ಹೊಸದನ್ನೇ ಇಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಇಟ್ಟೆ. ತುಂಬ ಸ್ಟ್ರಗಲ್ ಮಾಡಿದೆ ನಾನು. ಈ ಒಂದು ಫೀಲ್ಡಲ್ಲಿ ನನಗೆ ಅವಮಾನ ಆಗಿರೋದೇ ನನಗೆ ಖುಷಿಗಿಂತ ನನ್ನ ಅಳುನೇ ತುಂಬಾ ಇದೆ. ಈ ಒಂದು ಜಾಗನ ನಾನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಹೆಣ್ಣಿಗೂ ಒಂದು ಕನಸಾಗಿರುತ್ತೆ. ನಾನು ಸ್ವಾಭಿಮಾನದಿಂದ ಬದುಕಬೇಕು, ಯಾರ್ದು ಅವಶ್ಯಕತೆ, ಯಾರ್ದು ಹೆಲ್ಪ್ ತಗೊಳ್ದಿರ ನಾನೇ ಬದುಕಬೇಕು, ನಾನೇ ದುಡಿಬೇಕು, ನನ್ನ ಫ್ಯಾಮಿಲಿನ ನಾನೇ ನೋಡ್ಕೋಬೇಕು ದುಡ್ದು ಅನ್ನೋದು ಪ್ರತಿಯೊಂದು ಹೆಣ್ಣಿನ ಕನಸು ಇದಾಗಿರುತ್ತೆ. ಕೊನೆಗೆ ಒಂದು ದಿನ ನಾನು ಅಂದ್ಕೊಂಡಂಗೆ ಈ ಒಂದು ಸ್ಟುಡಿಯೋ, ಈ ಒಂದು ಜಾಗ ನನ್ನ ಕನಸಿನ ಜಾಗ 2020-25ರಲ್ಲಿ ನಾನು ಅಂದ್ಕೊಂಡಿದ್ದೆ 2027ನಲ್ಲಿ ನನ್ನ ಡ್ರೀಮ್ ಕಮ್ ಟ್ರೂ ಆಗುತ್ತೆ ಅಂತ. ನನಗೆ ಗೊತ್ತಿಲ್ಲ, ಭಗವಂತನ ಆಶೀರ್ವಾದ, ನನ್ನ ಸ್ಟೂಡೆಂಟ್ಸ್ ಆಶೀರ್ವಾದ, ನನ್ನ ಕ್ಲೈಂಟ್ಸ್ ಆಶೀರ್ವಾದ, ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ನಾನು 2025ನ ನಾನು ಮರೆಯೋಕ್ಕಾಗದೇ ಇರೋಂಥ ಇಯರ್ ಅಂತ ಹೇಳ್ಬೋದು. ನನಗೇನು ಬೇಕು ಏನು ಬೇಡ ಅಂತ ಅನ್ನೋದನ್ನು ನನ್ನ ಜೀವನದಲ್ಲಿ ಕಳ್ಕೊಂಡಿರೋದ ಖುಷಿ ಎಲ್ಲ ನನಗೆ ತಂದುಕೊಟ್ಟಿರೋ ಅಂಥ ವರ್ಷ ಇದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತೀರಾ, ಯಾರೆಲ್ಲ ಹೆಣ್ಮಕ್ಳುಗಳು ನಾವು ಒಂಟಿಯಾಗಿದ್ದರೆ ಬದುಕೋದಕ್ಕಾಗಲ್ಲ, ನಮ್ಮ ಜೀವನ ಇಲ್ಲಿಗೆ ಮುಗೀತು, ನಾವೇನೂ ಮಾಡೋದಕ್ಕಾಗಲ್ಲ, ಇಷ್ಟಕ್ಕೆ ಮುಗಿಸ್ಕೊಳ್ಳೋಣ ಅಂತ ಯಾರೆಲ್ಲ ಹೆಣ್ಮಕ್ಳು ಜೀವನದಲ್ಲಿ ಸೋತಿರ್ತೀರಾ, ನಿಜವಾಗ್ಲೂ ಯಾರು ಆ ಥರ ಸೋತು ಕೆಟ್ಟ ನಿರ್ಧಾರವನ್ನು ಅನ್ನೋದನ್ನು ತೊಗೊಳೋದಕ್ಕೆ ಹೋಗಬೇಡಿ. ಯಾರು ಏನು ಬೇಕಾದರೂ ಮಾಡ್ಕೋಬೋದು. ನಾವು ಏನಪ್ಪ ಅಂತ ಹೇಳಿದ್ರೆ ಕಷ್ಟಪಡಬೇಕು. ಕಷ್ಟಪಟ್ಟು ದುಡಿದಾಗ ದೇವ್ರು ಏನು ಬೇಕಾದರೂ ಕೊಡ್ತಾನೆ ಅಂತ ಹೇಳೋದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ. ನಾನು ಅಂದ್ಕೊಂಡಿದ್ದೆ ಓಪನಿಂಗ್ ಅನ್ನೋದನ್ನು ಇದೇ ಥರ ಮಾಡಬೇಕು ಅಂತ. ನಿಜವಾಗ್ಲೂ ಖುಷಿ ಆಯಿತು. ನಾನು ಓಪನಿಂಗ್ ಮಾಡಿದ್ದೆ, ನಾನು ಕರೆದಿದ್ದಂಥ ಪ್ರತಿಯೊಬ್ಬರು ಕೂಡ ಯಾರೂ ಕೂಡ ಮಿಸ್ ಮಾಡಿರಲಿಲ್ಲ. ನನಗೆ ಅನ್ನಿಸ್ತು ಈ ಒಂದು ವಯಸ್ಸಿಗೆ ನಾನು ಏನು ಬೇಕೋ ಅದನ್ನು ನಾನು ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ನನ್ನ ಜೀವನ ಸಾರ್ಥಕವಾಗಿರೋ ಅಂಥ ವರ್ಷ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೇ ನೊಂದಿರೋ ಅಂಥ ಹೆಣ್ಮಕ್ಳು ಕೂಡ ಈ ಒಂದು ವಿಡಿಯೋಸ್ನ ನೋಡಿ, ಯಾರು ನಾನು ಸೋತಿದ್ದೀನಿ, ನನ್ನ ಕೈಲಿ ಏನೂ ಆಗಲ್ಲ, ನಾನು ಬದುಕೋದಕ್ಕಾಗಲ್ಲ ಅನ್ನೋ ನಿರ್ಧಾರವನ್ನು ಯಾರು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ದಯವಿಟ್ಟು ಕಷ್ಟಪಡಿ ಜೀವನದಲ್ಲಿ. ಯಾರ್ದು ಹಂಗಲ್ಲಿ ಬದುಕಿದ್ರೆ ನಮಗೆ ಏನಪ್ಪ ಅಂದರೆ ನಾನು ಮಾಡಿಕೊಟ್ಟಿರೋದು ನನ್ನ ಇದರಲ್ಲಿ ನೀನು ಬದುಕ್ತಾ ಇದೆಯಾ ಅಂತ ಹೇಳ್ತಾರೆ. ನಾವೇ ನಮ್ಮ ಒಂದು ಸ್ವಂತ ದುಡಿಮೆಯಿಂದ ಬದುಕಿದಾಗ ಆ ಖುಷಿನೇ ಬೇರೆ ಥರ ಇರುತ್ತೆ. ನಮ್ಗೆ ಇಷ್ಟ ಆಗುತ್ತೆ ಅಷ್ಟು ಕಷ್ಟಪಡೋಣ. ದೇವರು 10 ವರ್ಷ ಕಷ್ಟಪಟ್ಟರೆ 11ನೇ ವರ್ಷಕ್ಕೆ ನಮಗೆ ಸಕ್ಸಸ್ ಅನ್ನೋದನ್ನು ಕೊಡಲೇಬೇಕು. ಇದೆಲ್ಲ ಬಂದು ನನಗೆ ದೊಡ್ಡ ಕನಸು. ನನ್ನ ಸ್ಟುಡಿಯೋದಲ್ಲಿ ನಾನು ಗಣೇಶನ ಇಡಬೇಕು, ಲಕ್ಷ್ಮಿ ಇಡಬೇಕು ಅಂತ ಹೇಳಿ ಈ ಗಣೇಶನ ಏನು ತೋರಿಸ್ತಾ ಇದ್ದೀನಿ, ನಾನು ಆ ಗಣೇಶ ಫೆಸ್ಟಿವಲ್ ಅಷ್ಟರೊಳಗಡೆ ಒಂದು ಬ್ಯಾಚ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಹೊಸ ಸ್ಟುಡಿಯೋದಲ್ಲಿ ನಾನು ಬ್ಯಾಚ್ನ ಸ್ಟಾರ್ಟ್ ಮಾಡಿ ಇದೇ ಟೈಮ್ಗೆ ಓಪನಿಂಗ್ ಹಿಂಗೆ ಆಗಬೇಕು ಅಂತ ಹೇಳಿ ಈ ಗಣೇಶನ ಆಶೀರ್ವಾದದಿಂದ ನನ್ನ ಸ್ಟೂಡೆಂಟ್ಸು ನೋಡ್ತಾ ಇರ್ಬೋದು, ಹೊಸ ಸ್ಟುಡಿಯೋ
ಸ್ಟುಡಿಯೋದಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಇವಾಗ 4 ಬ್ಯಾಚನ್ನ ನಾನು ಮಾಡ್ತಾಯಿದ್ದೀನಿ. ಈ ಒಂದು ಪೋಸ್ಟರ್ ಕೂಡ, ಈ ಒಂದು ಡೋರ್ ಏನಿದೆ ಈ ಡೋರ್ಗೂ ಕೂಡ ನಾನು ಅಷ್ಟೇ ಸ್ಟ್ರಗಲ್ ಮಾಡಿದ್ದೀನಿ. ಈ ಡೋರ್ನ ನಾನು ತುಂಬ ಇಷ್ಟಪಟ್ಟು ನನ್ನ ಒಂದು ಕನಸು ಏನು ಬೇಕೋ ಅದನ್ನು ನನಸು ಮಾಡ್ಕೊಂಡಿದ್ದೀನಿ ಅಂತ ಹೇಳೋಂಥ ವರ್ಷ ಈ ಒಂದು ಕೊನೆಯ ಬ್ಯಾಚು, ಈ ವರ್ಷದ ಕೊನೆಯ ಬ್ಯಾಚನ್ನ ಇಷ್ಟು ಚೆನ್ನಾಗಿ ನಾನು ಕಲರ್ಫುಲ್ಲಾಗಿ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಇನ್ನೂ ಖುಷಿ ಆಗುತ್ತೆ. ಹೇಳಬೇಕು ಅಂತ ಹೇಳಿದ್ರೆ ನಾನು ಕಂಪ್ಲೀಟಾಗಿ ಕನ್ನಡದಲ್ಲಿ ಹೇಳ್ಕೊಡೋದು. ನನಗೆ ಕನ್ನಡ ಬಿಟ್ಟರೆ ಬೇರೆ ಯಾವ ಲ್ಯಾಂಗ್ವೇಜ್ ಕೂಡ ಕಂಫರ್ಟಬಲ್ ಇಲ್ಲ. ಈ ಸರಿ ಇದ್ದಿದ್ದಂಥ ಸ್ಟೂಡೆಂಟ್ಸ್ ಕನ್ನಡ ಬರದೇ ಇರೋರು ಇದ್ದರು, ಕನ್ನಡ ಬರೋಂಥವ್ರು ಇದ್ದರು. ಅಂಥ ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ 100% ಸ್ಯಾಟಿಸ್ಫೈಡ್ ಮಾಡಿಸಿದ್ದೀನಿ. ಈ ಒಂದು ಕ್ಲೈಂಟ್ ಕೂಡ ಈ ವರ್ಷದ ಕೊನೆಯ ಕ್ಲೈಂಟ್ ಆಗಿರ್ತಾರೆ. ಅವರಿಂದ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ಎಕ್ಸ್ಪೀರಿಯೆನ್ಸ್ ಆಗಿದೆ. ಈ ಒಂದು ಬ್ಯಾಚ್ ಕೂಡ ಒಂದು ಬೆಸ್ಟ್ ಬ್ಯಾಚ್ ಅಂತ ಹೇಳ್ಬೋದು. ಎಲ್ಲ ಹೈಟಿನಲ್ಲಿರೋಂಥ ಸ್ಟೂಡೆಂಟ್ಸು, ಎಲ್ಲ ವೆಲ್ ಎಜುಕೇಟೆಡ್ ಸ್ಟೂಡೆಂಟ್ಸ್ ಬಂದಿದ್ದರು. ಆ ಒಂದು ಸ್ಟೂಡೆಂಟ್ಸ್ನ ಪ್ರತಿಯೊಂದು ಸ್ಟೂಡೆಂಟ್ಗೆ ನಾನು 100% ಸ್ಯಾಟಿಸ್ಫೈಡ್ ಮಾಡಿ ಈ ಒಂದು ಬ್ಯಾಚನ್ನ 35 to 40 ಡೇಸ್ ನಾನು ಅವ್ರಿಗೆ ಮೇಕಪ್, ಸ್ಯಾರಿ, ಹೇರ್ ಸ್ಟೈಲ್, ನೈಲ್ ಆರ್ಟ್, ಬ್ಯೂಟಿಷಿಯನ್ ಕೋರ್ಸ್, ಮೆಹಂದಿ ಆರ್ಟ್, ಫ್ಲಾರಲ್ ಆರ್ಟ್ ಪ್ರತಿಯೊಂದು ಕೋರ್ಸ್ನೂ ಕೂಡ ತುಂಬ ಕಲರ್ಫುಲ್ಲಾಗಿ ಅವ್ರಿಗೆ ಮುಗಿಸ್ಕೊಟ್ಟು ಅವರನ್ನ ಮನಸ್ಫೂರ್ತಿಯಾಗಿ ನನ್ನ ಅಕಾಡೆಮಿನಲ್ಲಿ ಕ್ಲಾಸ್ನ ಕಲಿತು ಇವತ್ತು ಫೈನಲ್ ಡೇ, ಗ್ರ್ಯಾಜುಯೇಷನ್ ಡೇನ ಮಾಡ್ತಾಯಿದ್ದೀನಿ. 2025 ಇದು ಕೊನೆಯ ಬ್ಯಾಚು. ನನ್ನ ನೆಕ್ಸ್ಟ್ ಬ್ಯಾಚ್ ಕೂಡ 2026 ಸ್ಟಾರ್ಟ್ ಆಗ್ತಾ ಇದೆ. ತುಂಬ ಸ್ಪೆಷಲ್ ಆಫರ್ನ ನಾನು ನೆಕ್ಸ್ಟ್ ಬ್ಯಾಚಲ್ಲಿ ಕೊಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಈ ಒಂದು ವೀಡಿಯೋಸು ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಈ ಒಂದು ವೀಡಿಯೋಸ್ನ 4 ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಒಂದು ಇಶಿಕಾ ಮೇಕಪ್ ಅಕಾಡೆಮಿಯನ್ನು ಒಂದು ಪೇಜನ್ನು ಫಾಲೋ ಮಾಡೋದನ್ನು ಯಾರೂ ಮರಿಬೇಡಿ. ಈ ಒಂದು ವೀಡಿಯೋಸ್ನ ಕಂಪ್ಲೀಟಾಗಿ ಕೊನೆಯವರೆಗೂ ನೋಡಿ ಅಂತ ಹೇಳ್ತೀನಿ. ಈ ಒಂದು ವೀಡಿಯೋದಲ್ಲಿ ತುಂಬ ಕಲರ್ಫುಲ್ ಆಗಿರೋ ಅಂಥ ನನ್ನ ಲೈಫ್ ಜರ್ನಿನ ನಾನು ಹೇಳ್ತಾ ಹೋಗಿದ್ದೀನಿ. ನಿಜವಾಗ್ಲೂ ಈ ಬ್ಯಾಚ್ ನನ್ನ ಜೀವನದಲ್ಲಿ ನಾನು ಮಾಡಿರೋ ಅಂಥ 20 ಬ್ಯಾಚಲ್ಲಿ 20ನೇ ಬ್ಯಾಚ್ ಇದು ಸ್ಪೆಷಲ್ ಬ್ಯಾಚ್ ಅಂತ ಹೇಳ್ಬೋದು. ಕನ್ನಡ ಬರೋ ಸ್ಟೂಡೆಂಟ್ಸ್ ಇದ್ದರು, ಬರದೇ ಇರೋಂಥ ಸ್ಟೂಡೆಂಟ್ ಇದ್ದರು. ತುಂಬ ನಮಗೆ ಏನು ಜೀವನದಲ್ಲಿ ಸೋತಿದ್ದೀವಿ, ನಮಗೆ ಕಲಿಯೋದಕ್ಕೆ ಆಗಲ್ಲ ಮೇಕಪ್ಪು, ಬ್ಯೂಟಿಷಿಯನ್ ಅನ್ನೋಂಥ ಸ್ಟೂಡೆಂಟ್ ಇದ್ದರು. ಅಂಥವ್ರಿಗೆಲ್ಲ ಕಲಿಸಿ ನಾನು ಅವ್ರನ್ನ ಇವತ್ತು ಕಳಿಸ್ಕೊಡ್ತಾ ಇದ್ದೀನಿ. ಇದು 2025 ನನಗೆ ಆಗಿರೋ ಅಂಥ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನನಗೆ ಯಾರೆಲ್ಲ ಒಳ್ಳೇದು ಮಾಡಿದ್ದೀರಾ, ಯಾರೆಲ್ಲ ಕೆಟ್ಟದ್ದು ಬಯಸಿದ್ದೀರಾ ಅವ್ರಿಗೆಲ್ಲ ನಿಮ್ಮನ್ನೆಲ್ಲ ದೇವರು ಭಗವಂತ ಎಲ್ರೂ ಒಳ್ಳೇದು ಮಾಡಿರೋರಿಗೆ, ಕೆಟ್ಟದ್ದು ಮಾಡಿರೋರಿಗೆ ಎಲ್ರೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋಸ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.